ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಲಿಹಳ್ಳಿ ಹೊರವಲಯದಲ್ಲಿ ಇರುವ ಬೆಲೆಬಾಳುವ ಆದಿಕಾಲದ ಪಾರ್ಶ್ವನಾಥ ಮೂರ್ತಿಯು ನಿನ್ನೆ ದಿನಾಂಕ 29/9/2024ರಂದು ಸಂಜೆ ಸುಮಾರು 6 ಗಂಟೆಗೆ ಕಳ್ಳತನ ಮಾಡಿ ಮಾರಲು ಯತ್ನಿಸಿದ್ದಾರೆ. ಕಳ್ಳತನದ ವಿವರ: ಗೋಲಿಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಜಮೀನನ್ನು ಈ ಹಿಂದೆ ಬಸಪ್ಪ ಗೋಳೇಕರ ಎಂಬ ವ್ಯಕ್ತಿ ಖರೀದಿ ಮಾಡಿದ್ದನು. ಈ ಜಮೀನಿನಲ್ಲಿ ಆದಿಕಾಲದ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿ ಇತ್ತು. ಈ ಮೂರ್ತಿಗೆ ತಲೆತಲಾಂತರದಿಂದ ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅಂತಹ ಮೂರ್ತಿಯನ್ನು ಆ ಜಮೀನು ಮಾಲೀಕ ಬಸಪ್ಪ ಗೋಳೇಕರ ಎಂಬ ವ್ಯಕ್ತಿ ಯಾರ ಗಮನಕ್ಕೂ ತರದೆ ಕಳ್ಳತನ ಮಾಡಿ ಮಾರಾಟ ಮಾಡಲು ಯತ್ನಿಸಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ಆತನ ವಿರುದ್ಧ ನಂದಗಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ವರದಿ ಖಾನಾಪುರ್, ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ತೀರ್ಥಂಕರದ ಜೈನ ಸ್ವಾಮಿಗೆ ಸಂಬಂಧಪಟ್ಟಿದ್ದು. ಈಗ ನಿಮಗೆ ಸಂಶಯ ಯಾರ್ದರ ಮೇಲೆ? ಈ ಜಾಗ ಮಾಲಕರ ಬಸಪ್ಪ ಗೋಳೇಕರ್ ಅವರ ಗಾಡಿ ನಂಬರ್ ಐತಿ, ಗಾಡಿ ನಂಬರ್ ಸಿಕ್ಕೈತಿ, ಗಾಡಿ ಸಿಕ್ಕೈತ್ರಿ, ಗಾಡಿ ಯಾರ್ದೊಂದು ಗೊತ್ತಾಗೈತಿ. ಈಗ ಏನು ನೀವು ಕಂಪ್ಲೇಂಟ್ ಮಾಡ್ರಿ? ಕಂಪ್ಲೇಂಟ್ ಮಾಡಿದೈತಲ್ರಿ. ಅಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ನೈಟ್ ಕಂಪ್ಲೇಂಟ್ ಮಾಡಿದೆ. ಅವ್ರ ಹೆಸರು ಮೇಲೆ ಮಾಡ್ರಿ? ಅವ್ರ ಹೆಸರು ಮೇಲೆ ಮಾಡಿರಿ. ಗಾಡಿ ಮಾಲಕರ ಮ್ಯಾಗ ಮತ್ತು ಈ ಜಾಗ ಓನರ್ ಮ್ಯಾಗ ಮಾಡಿದ್ವಿ. ಅವರು ಒಪ್ಕೊಂಡಾರ, ಅದ ಫೋನ್ಯಾಗ ಮಾತಾಡಿದಾಗ ಒಪ್ಕೊಂಡಾರ, ನಾವು ಇದು ಹಿಂಗೆ ಐತೆ ಅಂತೇಳಿ. ಅದಕ್ಕೆ ನಾವು ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿವಿ. ಈಗ ಅವ್ರೇನು ಮೂರ್ತಿ ತರಾಕ್ ಒಪ್ಕೊಂಡಾರ ಅಥವಾ ನಾವು ತಗೊಂಡು ಮೂರ್ತಿ ಅಂತ ಈಗ ಸ್ಟೇಷನ್ ತಂದಿಟ್ಟಾರ. ಈಗ ಅವ್ರದ್ದು ನೋಡ್ಬೇಕ್ರಿ ಅವ್ರ ಅಭಿಪ್ರಾಯ ಏನೈತಿ. ಏನು ಇಲ್ಲಿ ತಂದಿಟ್ಟು ಸ್ಥಾಪನೆ, ನಮ್ದಂತೂ ಊರನವ್ರದೆಲ್ಲ ಒತ್ತಾಯ ಇಲ್ಲಿ ಇದ್ದ ಜಾಗಕ್ಕೆ ತಂದಿಕ್ಕೆ ಸ್ಥಾಪನೆ ಮಾಡ್ಬೇಕಂತೇಳಿ ನಮ್ದೆಲ್ಲ ಒಪ್ಪಿಗೆ ಐತಿ. ಅವ್ರು ಇಲ್ಲೇ ಮಾಡ್ಬೇಕಾದ್ರೆ ಮೂರ್ತಿ, ನಾವು ಬೇರೆ ಕಡೆ ಅದನ್ನು ಮಾಡಕ್ಕೆ ಕೊಡೋಂಗಿಲ್ಲ. ಮತ್ತು ಅವ್ರೇನು ಮಾರ್ಕೊಂಡಾರ ಸುದ್ದಿ, ಅದು ಎಷ್ಟು ಕೋಟಿಗೆ ಮಾರ್ಕೊಂಡಾರ ಅವ್ರಿಗೆ ಗೊತ್ತಾರ. ಅವ್ರಿಗೆ ಪೊಲೀಸ್ ತನಿಖೆ ಗೊತ್ತಾಗತ್ತಲ್ಲ. ಹಾಂ, ಅವ್ರಿಗೆ ಗೊತ್ತಾಗೋದು. ಈಗ ಅಲ್ಲಿ ಅವ್ರ ಮಾಹಿತಿ ತೆಗೆದಾಗ ಗೊತ್ತಾಗೋದು ಮಾರಿದಾರ ಅನ್ನೋದು ಸುದ್ದಿ ಬಂದಿದ್ದು ಇಷ್ಟ. ಹೆಸರು ಹೇಳ್ರಿ ಸ್ವಲ್ಪ. ಬಸಪ್ಪ, ನಂದ್ರೆ ಉಮೇಶ್ ಈರಪ್ಪ ಪಾಟೀಲ್. ನಿಮ್ದು ಹೇಳ್ರಿ? ಶಿವಾಜಿ ಶಿವಗುರು.